ಎಂತಹ ದೊಡ್ಡ ದುರಂತವೇ ಬರಲಿ, ಎಂತಹ ಸಮಸ್ಯೆನೇ ಬರಲಿ, ಧೈರ್ಯದಿಂದ ಇದ್ರೆ ಅದನ್ನು ಎದುರಿಸಿ ಹೇಗೆ ಬದುಕಬಹುದು ಅನ್ನೋದಕ್ಕೆ ಈ ಚಲನಚಿತ್ರ ಸಾಕ್ಷಿಯಾಗುತ್ತೆ. ದೊಡ್ಡ ಪ್ರಮಾಣದ ವಿಮಾನದ ಅಪಘಾತ ಉಂಟಾದರೂ ಸಹಾಯಕ್ಕೆ 58 ದಿನಗಳ ಕಾಲ ಯಾರೂ ಬರದೇ ಇದ್ರು, ತಿನ್ನಲಿಕ್ಕೆ ಆಹಾರ ನೀರು ಕೂಡ ಸಿಗದೇನೆ ಇದ್ರು, ಹೇಗೆ ಈ 16 ಜನ ಬದುಕಿ ಮತ್ತೆ ವಾಪಸ್ ಬರ್ತಾರೆ ಅನ್ನೋದರ ಆಧಾರಿತವಾಗಿ ಈ ಚಲನಚಿತ್ರ ಇದೆ. ಖಂಡಿತ ಕೊನೆಯವರೆಗೆ ವೀಕ್ಷಿಸಿ. ನಾವೀಗ ನೋಡ್ತಾ ಇರುವಂತಹ ಚಲನಚಿತ್ರ 1972ರಲ್ಲಿ ನಡೆದಂತಹ ಸತ್ಯ ಘಟನೆಯ ಆಧಾರಿತ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಒಂದು ದೇಶದಿಂದ ರಗ್ಬಿ ಆಟಕ್ಕಾಗಿ ಮತ್ತೊಂದು ದೇಶಕ್ಕೆ ಅಲ್ಲಿ ಆಟಗಾರರು ಹೊರಟಿರ್ತಾರೆ. ಅದರಲ್ಲೂ ಸಾಕಷ್ಟು ಜನ ಅವರ ಜೀವನದಲ್ಲೇ ಪ್ರಥಮ ಬಾರಿಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇರೋದಾಗಿರುತ್ತೆ. ಅವರೊಂದು ದೊಡ್ಡ ಪ್ರಮಾಣದ ಹಿಮ ಆವೃತವಾದಂತಹ ಒಂದು ಪ್ರದೇಶದಿಂದ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿ ಸುಂಟರ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗುತ್ತೆ. ಪೈಲಟ್ ತುಂಬಾನೇ ಪ್ರಯತ್ನ ಪಡ್ತಾರೆ, ಆದ್ರೂ ಪ್ಲೇನ್ ಅನ್ನ ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಅವರು ಆ ಒಂದು ಸ್ನೋ ಆವೃತವಾದಂತಹ ಜಾಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಕಲ್ಲಿಗೆ ಆ ವಿಮಾನ ಬಡಿಯುತ್ತೆ. ಅದರಿಂದಾಗಿ ಆ ವಿಮಾನ 2 ಭಾಗಗಳಾಗಿ ತುಂಡಾಗುತ್ತೆ. ಸೊ ಒಂದು ಭಾಗ ಒಂದು ಕಡೆ ಬಿದ್ದರೆ ಇನ್ನೊಂದು ಭಾಗ ಹಾಗೇನೆ ಜಾರ್ಕೊಂಡು ಹೋಗಿ ತುಂಬಾನೇ ದೂರದಲ್ಲಿ ಒಂದು ಕಂದಕದ ರೀತಿಯ ಜಾಗದಲ್ಲಿ ಅದು ಬಿದ್ದೋಗುತ್ತೆ. ಇದರಲ್ಲಿ ಹೊರಟಂತಹ ಸಾಕಷ್ಟು ಜನರಲ್ಲಿ ತುಂಬಾ ಜನನೇ ಇವಾಗ ಆಲ್ರೆಡಿ ಆದಂತಹ ಆ ಘಟನೆಯಿಂದ ಅವರ ಪ್ರಾಣವನ್ನ ಕಳ್ಕೊಂಡಿರ್ತಾರೆ. ಕೆಲವು ಜನಗಳು ಮಾತ್ರ ಅದರಲ್ಲಿ ಬದುಕಿರ್ತಾರೆ. ಬದುಕಿದ್ದಂಥವರು ಒಬ್ಬರಿಗೊಬ್ಬರಿಗೆ ಸಹಾಯವನ್ನು ಮಾಡ್ತಾರೆ. ಇಡೀ ವಿಮಾನ ರಕ್ತದಿಂದ ಆವೃತವಾಗಿರುತ್ತೆ, ಹೆಣಗಳ ರಾಶಿಯಲ್ಲಿ ಬಿದ್ದಿರುತ್ತೆ. ಅಲ್ಲೇ ಇರುವಂತಹ ಉಳಿದಂಥವರು ಎಲ್ಲರನ್ನೂ ಹೊರಗಡೆ ತರ್ತಾರೆ. ಸೀದಾ ಪೈಲಟ್ ಇರುವಂತಹ ಜಾಗಕ್ಕೆ ಹೋಗ್ತಾರೆ. ಪೈಲಟ್ಗೆ ತುಂಬಾನೇ ಏಟಾಗಿರುತ್ತೆ. ಇನ್ನೇನು ಕೆಲವೇ ಸೆಕೆಂಡಲ್ಲಿ ಅವನು ಸತ್ತು ಹೋಗ್ತಾನೆ. ಹೀಗೆ ಎಲ್ಲರೂ ಅಲ್ಲೇ ಕೂತ್ಕೊಂಡಿರ್ತಾರೆ. ವಿಪರೀತವಾಗಿ ಕೊರೆಯುವಂತಹ ಚಳಿ ಆ ಪ್ರದೇಶದಲ್ಲಿರುತ್ತೆ. ಜೊತೆಗೆ ಊಟಕ್ಕೆ ಕೆಲವು ವಸ್ತುಗಳು ಮಾತ್ರ ಉಳಿದಿರುತ್ತೆ. ಆ ಪ್ಲೇನ್ನಲ್ಲಿ ಸಿಕ್ಕಿರುವಂತಹ ಕೆಲವೇ ವಸ್ತುಗಳಿಂದ ಅವರು ಬದುಕನ್ನ ರಕ್ಷಣೆ ಸಿಗೋಲ್ಲಿವರೆಗೆ ಇಟ್ಕೊಳ್ಬೇಕಾಗಿರುತ್ತೆ. ಅಲ್ಲಿ ವಿಪರೀತವಾದ ಚಳಿ ಜೊತೆಗೆ ಆ ಏಟಾದಂತಹ 2 ಕಾರಣದಿಂದಾಗಿ ಸಾಕಷ್ಟು ಜನ ಆ ರಾತ್ರಿಯಲ್ಲಿ ಸತ್ತೋಗ್ತಾರೆ. ನೆಕ್ಸ್ಟ್ ಡೇನಲ್ಲಿ ಉಳಿದಂಥವರು ಅಲ್ಲಿರುವ ಎಲ್ಲ ಪ್ರದೇಶವನ್ನು ಸುತ್ತಮುತ್ತ ಜಾಗವನ್ನು ನೋಡ್ತಾರೆ. ಒಂದು ರೀತಿಯ ದೊಡ್ಡ ಪ್ರಪಾತದ ರೀತಿಯಲ್ಲಿ ಅದು ಇರುತ್ತೆ. ಸುತ್ತಮುತ್ತ ಓಡಾಡ್ತಾರೆ. ಸೊ ಬದುಕಿಗಾಗಿ ಇಲ್ಲಿಂದ ಅವರ ಹೋರಾಟ ಪ್ರಾರಂಭ ಆಗಲೇಬೇಕಾಗಿರುತ್ತೆ. ಅದರಲ್ಲೇ ಸಿಕ್ಕಂತಹ ಕೆಲವು ಚಾಕ್ಲೇಟ್ಗಳನ್ನ, ಲಿಮಿಟೆಡ್ ಆದ ಆಹಾರಗಳನ್ನ ಹಂಚಿಕೊಂಡು ತಿಂತಾರೆ. ಅವರ ಹತ್ರ ಜಾಸ್ತಿ ಏನೂ ಇರಲ್ಲ. ಜೊತೆಗೆ ಅಲ್ಲಿ ಯಾವುದೇ ರೀತಿಯ ನದಿ ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿ ಗಿಡಗಳಾಗಿರ್ಬೋದು ಅಲ್ಲಿರಲ್ಲ. ಸೊ ಹಾಗಾಗಿ ಅವರ ಹೊಟ್ಟೆಗೆ ಆಹಾರವಾಗಿ ಸೇವಿಸಲಿಕ್ಕೆ ಯಾವುದೇ ವಸ್ತು ಸಿಗಲ್ಲ. ತುಂಬಾನೇ ಹತಾಶೆಯಿಂದ ಅವರು ಜೀವನವನ್ನು ಅಲ್ಲಿ ನಡೆಸ್ತಾ ಇರ್ತಾರೆ. ದಿನಗಳು ಕಳೀತಾನೆ ಇರುತ್ತೆ. ಸೊ ಹೀಗೆ ಅಲ್ಲಿ ಒಂದು ವಿಮಾನ ಹೋಗೋದು ಕಾಣುತ್ತೆ. ಜೋರಾಗಿ ಕಿರುತ್ತಾರೆ. ಆದರೆ ಅಷ್ಟು ದೂರದ ವಿಮಾನದಲ್ಲಿ ಹೋಗುವಾಗ ಇವರ ಸೌಂಡ್ ಅವರಿಗೆ ಹೇಗೆ ಕೇಳತ್ತೆ. ಇದೇ ರೀತಿ ಪ್ರತಿದಿನ ಒಬ್ಬೊಬ್ಬರು ಸಾಯ್ತಾ ಇರ್ತಾರೆ. ಅಲ್ಲೊಬ್ಬ ವ್ಯಕ್ತಿ ತನ್ನ ತಂಗಿ ಇದ್ದ ಜಾಗಕ್ಕೆ ಹೋಗ್ತಾನೆ. ತಂಗಿಗೂ ತುಂಬಾನೇ ಏಟಾಗಿರುತ್ತೆ. ಜೊತೆಗೆ ಅವರ ತಂದೆ ತಾಯಿ ಕೂಡ ಸತ್ತೋಗಿರ್ತಾರೆ. ಆ ಪ್ಲೇನ್ನಲ್ಲೇ ಸತ್ತೋಗಿರ್ತಾರೆ. ಅವರು ಇವ್ರ ಜೊತೆ ಹೊರಟಿರ್ತಾರೆ. ಯಾಕಂದ್ರೆ ಇಡೀ ಫ್ಯಾಮಿಲಿ ಹೋಗ್ತಾ ಇರುತ್ತೆ. ಸೊ ಉಳಿದಂತಹ ಆ ವಸ್ತುಗಳಿಂದಾನೆ, ಅಲ್ಲಿಯ ಹಿಮದಿಂದಾನೆ ನೀರನ್ನ ಕ್ರಿಯೇಟ್ ಮಾಡಿಕೊಂಡು ಆ ನೀರನ್ನ ಕುಡಿತಾರೆ. ಜೊತೆಗೆ ಅಲ್ಲೊಂದು ಎಕ್ಸ್ ಸಿಂಬಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅಂದ್ರೆ ಮೇಲೆ ಹಾರುವಂತಹ ವಿಮಾನದಿಂದ ಇಲ್ಲಿ ಮನುಷ್ಯರಿದ್ದಾರೆ, ಅವರಿಗೆ ಸಹಾಯ ಬೇಕಾಗಿದೆ ಅನ್ನೋದು ಗೊತ್ತಾಗ್ಲಿ ಅಂತ. ವಿಮಾನ ಅಲ್ಲಿ ಹಾರೋದು ಕಾಣುತ್ತೆ. ಬಟ್ ಇವರಿಗೆ ಅದರಿಂದ ರೆಸ್ಪಾನ್ಸ್ ಸಿಗಲ್ಲ ಅಥವಾ ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಇವರು ಒಂದು ಕಂದಕದ ರೀತಿಯ ಜಾಗದಲ್ಲಿ ಇರ್ತಾರೆ. ಮತ್ತು ಆ ದೊಡ್ಡ ಪರ್ವತದಲ್ಲಿ ಇವರನ್ನ ಗುರುತಿಸೋದು ತುಂಬಾನೇ ಕಷ್ಟ ಆಗಿರುತ್ತೆ. ಮಿಲಿಟರಿ ಅವರು ಆಕ್ಚುಲಿ ಇವರನ್ನ ಸೇವ್ ಮಾಡ್ಲಿಕ್ಕೆ ಅಂತ ಕಳಿಸಿರ್ತಾರೆ. ಬಟ್ ಇವರು ಇರುವ ಎಕ್ಸಾಕ್ಟ್ ಜಾಗವನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗಿರಲ್ಲ. ಜೀವನವನ್ನ ಮಾಡ್ಲಿಕ್ಕೆ ಇವಾಗ ಏನ್ ದಾರಿಯನ್ನ ಹುಡುಕ್ಬೇಕು, ಬ್ಯಾಟರಿಯ ಸಹಾಯದಿಂದ ರೇಡಿಯೋನ ಆನ್ ಮಾಡ್ಬೋದು ಅಂತ ಅದರ ಹಿಂದಿನ ಭಾಗವನ್ನ ಹುಡ್ಕೊಳ್ತಾ ಹೋಗ್ತಾರೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ವಾಸ್ತವವಾಗಿ ವಿಮಾನ ತುಂಡಾದಂತಹ ಜಾಗ ಇಲ್ಲಿಂದ ಸುಮಾರು ದೂರದಲ್ಲಿದೆ. ಅದರ ಮತ್ತೊಂದು ಭಾಗ ಇಲ್ಲಿ ಬಿದ್ದಿದೆ. ಇವರ ಫ್ರಂಟ್ ಶೇಪ್ ನಲ್ಲಿರೋರು ಇಲ್ಲಿರ್ತಾರೆ. ಉಳಿದ ಹಿಂದಿನ ಶೇಪ್ ನಲ್ಲಿ ಕಟ್ಟಾದವರು ಅಲ್ಲೇನೆ ಸತ್ತು ಹೋಗಿರ್ತಾರೆ. ಅಲ್ಲಿಗೆ ಹೋಗ್ಲಿಕ್ಕೆ ತುಂಬಾನೇ ಕಷ್ಟ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಜೊತೆಗೆ ಇವರಲ್ಲಿ ಸಫಿಶಿಯಂಟ್ ಆದ ಆಹಾರ ಕೂಡ ಇರಲ್ಲ. ದೇಹದಲ್ಲಿ ಎನರ್ಜಿ ಇರಲ್ಲ. ಜೊತೆಗೆ ವಿಪರೀತವಾಗಿ ಕೊರೆಯುವಂತಹ ಚಳಿಯಲ್ಲಿರುತ್ತೆ. ಇವರು ಆ ಕಲ್ಲುಗಳಿಗೆ ಅಂಟಿದಂತಹ ಆ ವಸ್ತುಗಳನ್ನ ತಕೊಂಡು ತಿಂತಾರೆ. ಬಟ್ ಅದು ತುಂಬಾನೇ ಖಾರವಾಗಿ ಅಥವಾ ತುಂಬಾನೇ ಕೆಟ್ಟದಾಗಿರುತ್ತೆ. ತಿನ್ಲಿಕ್ಕೆ ಯೋಗ್ಯ ಅಲ್ಲದೆ ಇರೋ ರೀತಿಯಲ್ಲಿರುತ್ತೆ. ಇಲ್ಲಿ ಒಂದಿಷ್ಟು ಜನ ಸಜೆಷನ್ ಮಾಡ್ತಾರೆ, ನಾವು ಈ ಸತ್ತಂತಹ ಹೆಣಗಳನ್ನೇ ತಿನ್ನೋದು ಅನಿವಾರ್ಯ, ಅದನ್ನ ತಿಂದು ಬದುಕೋಣ ಅಂತ. ಬಟ್ ಒಂದಿಷ್ಟು ಜನ ಅದಕ್ಕೆ ಒಪ್ಪಲ್ಲ. ಇವರು ಸಿಕ್ಕಿದ್ದನ್ನ ತಿನ್ನುವಂತಹ ಪರಿಸ್ಥಿತಿಯಲ್ಲಿರ್ತಾರೆ. ಸಿಗರೇಟ್ ಅನ್ನು ಕೂಡ ತಿನ್ನುವಂತಹ ಪರಿಸ್ಥಿತಿಯಲ್ಲಿರ್ತಾರೆ. ದಿನೇ ದಿನೇ ಪ್ರತಿಯೊಬ್ಬರ ಆರೋಗ್ಯ ಹದಗೆಡುತ್ತೆ. ಆಗ ನೋಡಿದಂತಹ ವ್ಯಕ್ತಿಯ ತಂಗಿ ಕೂಡ ಈ ಚಳಿಯಿಂದಾಗಿ ಆದಂತಹ ಆ ಏಟಿಂದಾಗಿ ಸತ್ತೋಗ್ತಾರೆ. ಅಲ್ಲೇ ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಗೆ ಒಂದು ಲೆಟರ್ ಕೂಡ ಬರೀತಾನೆ.
ತಾನು ಬರ್ತೀನೋ ಇಲ್ಲಿ ವಾಪಸ್ ಗೊತ್ತಿಲ್ಲ, ಬಟ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದೀನಿ, ಸೊ ನಿಮಗೋಸ್ಕರ ಬರೆದಿದ್ದೀನಿ ಅಂತ. ಸೊ ಹೀಗೆ ನಿತ್ಯ ಒಬ್ಬೊಬ್ಬರು ಸಾಯ್ತಾ ಇರ್ತಾರೆ, ಬೇರೆ ದಾರಿನೇ ಇರಲ್ಲ. ಅವರು ಅಲ್ಲೇ ಇರುವಂತಹ ಹೆಣಗಳನ್ನೇ ತಿನ್ನೋದು ಅನಿವಾರ್ಯ ಆಗಿರುತ್ತೆ. ಸೊ ಒಂದಿಷ್ಟು ಜನ ಒಪ್ಪಿಕೊಂಡು ಅಲ್ಲಿರುವ ಹೆಣಗಳನ್ನ ಚೂರು ಚೂರು ಭಾಗವಾಗಿ ಮಾಡ್ಕೊಂಡು ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದಿಷ್ಟು 5 ಜನ ತಾವು ಸತ್ರು ಅಡ್ಡಿಲ್ಲ, ಅದನ್ನ ತಿನ್ನಲ್ಲ ಅಂತ ಹಾಗೆ ಕೂತಿರ್ತಾರೆ. ಬಟ್ ಅವರಿಗೆ ಬೇರೆ ಆಹಾರದ ಯಾವುದೇ ಸರಬರಾಜಿರಲ್ಲ. ಸಡನ್ ಆಗಿ ಅವರಿಗೆ ಅಲ್ಲೊಂದು ಬಾಕ್ಸ್ ಸಿಗುತ್ತೆ, ಅದರಲ್ಲಿ ಒಂದು ರೇಡಿಯೋ ಸಿಗುತ್ತೆ. ಅಲ್ಲೇ ಇರುವಂತಹ ಅವರ ಬುದ್ಧಿಯನ್ನು ಉಪಯೋಗಿಸಿ ಒಂದು ಆಂಟಿನಾ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಆ ರೇಡಿಯೋನ ಆನ್ ಮಾಡ್ತಾರೆ. ಅದರಲ್ಲಿ ನ್ಯೂಸ್ ಗೊತ್ತಾಗುತ್ತೆ. ಇವರನ್ನ ಸೇವ್ ಮಾಡ್ಲಿಕ್ಕೆ ಅಂತ ಸುಮಾರು 60 ವಿಮಾನಗಳನ್ನ ಕಳಿಸಿರ್ತಾರೆ. ಬಟ್ ಯಾವ ವಿಮಾನಗಳಿಗೂ ಇವರಿರುವ ಜಾಗ ಗೊತ್ತಾಗಿರಲ್ಲ. ಅಲ್ಲಿಗೆ ಇವರಿಗೆ ಒಂದು ಅರ್ಥ ಆಗುತ್ತೆ, ನಮ್ಮನ್ನ ಕಾಪಾಡ್ಲಿಕ್ಕೆ ಯಾರೂ ಬರಲ್ಲ, ನಾವು ಇಲ್ಲೇ ಸಾಯ್ಬೇಕಾಗತ್ತೆ ಅಂತ. ಉಳಿದಂತಹ 5 ಜನರು ಆ ಸತ್ತಂತಹ ದೇಹದ ಮಾಂಸಗಳನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಬದುಕಲಿಕ್ಕೆ ಬೇರೆ ಯಾವುದೇ ದಾರಿ ಅವರಲ್ಲಿ ಉಳಿದಿರಲ್ಲ. ಆದ್ರೂ ಒಂದಿಷ್ಟು ಜನ ಅದರಲ್ಲಿ ಯುವಕರು ಧೈರ್ಯ ಮಾಡಿ ಬೇರೆ ಏನಾದರೂ ಹೆಲ್ಪ್ ಸಿಗ್ಬೋದು ಅಥವಾ ಇಲ್ಲಿ ವಿಮಾನದ ಇನ್ನೊಂದು ಭಾಗ ಸಿಗ್ಬೋದು ಅಂತ ಹುಡ್ಕೊಂಡು ಹೊಡ್ತಾರೆ. ಅಲ್ಲಿ ವಿಮಾನದ ಇನ್ನೊಂದು ಭಾಗ ಕೂಡ ಸಿಗುತ್ತೆ. ಸೊ ಅದರಲ್ಲಿ ಬೇಕಾದಂತಹ ಅಥವಾ ಅಲ್ಲಿಯ ಹೊರ ಜಗತ್ತಿಗೆ ಕನೆಕ್ಟ್ ಆಗ್ಲಿಕ್ಕೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನೆಲ್ಲ ಹುಡುಕ್ತಾರೆ. ವಿಪರೀತವಾಗಿ ಹಿಮ ಒಂದ್ ಕಡೆಯಿಂದ ಬೀಳ್ತಾನೆ ಇರುತ್ತೆ. ಪ್ರತಿ ಹಂತದಲ್ಲಿ ಅನಾರೋಗ್ಯ ಅನ್ನೋದಲ್ಲಿ ಕಾಡ್ತಾನೆ ಇರುತ್ತೆ. ಯಾಕಂದ್ರೆ ವಿಪರೀತವಾದಂತಹ ಚಳಿ, ಬೇಕಾದ ರಕ್ಷಣೆ ಇರಲ್ಲ. ಉಳಿದಂತಹ ಒಂದಿಷ್ಟು ಜನ ವಾಪಸ್ ಬರ್ತಾರೆ ಆ ಜಾಗವನ್ನ ನೋಡ್ಕೊಂಡು. ಹೀಗೆ ಅಲ್ಲಿ ಸಿಕ್ಕಂತಹ ಆ ಹೆಣದ ಚಿಕ್ಕ ಚಿಕ್ಕ ಚೂರುಗಳನ್ನೇ ತಿಂತ ಜೀವನವನ್ನು ಕಳೀತಾ ಇರ್ತಾರೆ. ಸುಮಾರು 40 ದಿನಗಳು ಹೀಗೆ ಕಳೆದು ಹೋಗಿರುತ್ತೆ. ಅವರಿಗೆ ಬದುಕಲಿಕ್ಕೆ ಬೇರೆ ಯಾವುದೇ ರೀತಿಯ ದಾರಿ ಇರಲ್ಲ. ಹೀಗಿರುವಾಗ ಸಡನ್ ಆಗಿ ಒಂದ್ಸಲ ಹಿಮಪಾತ ಉಂಟಾಗತ್ತೆ. ಇವರು ಕೂದಂತಹ ಪ್ಲೇನ್ ಒಳಗಡೆ ತುಂಬಾನೇ ಹಿಮ ಬಂದು ಆವರಿಸಿಕೊಳ್ಳುತ್ತೆ. ಸೊ ಅದರಿಂದ ಮತ್ತೆ ಅವರು ಬಚಾವಾಗಿ ಹೊರಗಡೆ ಬಂದು ನೋಡ್ತಾರೆ. ಉಳಿದವರನ್ನ ಒಬ್ರಿಗೊಬ್ರು ಸಹಾಯವನ್ನು ಮಾಡ್ತಾರೆ ಆ ಮುಚ್ಚಿದ ಹಿಮದಿಂದ ಹೊರಗಡೆ ತರಲಿಕ್ಕೆ. ನಿಧಾನವಾಗಿ ನೋಡಿದಾಗ ಗೊತ್ತಾಗತ್ತೆ ಮತ್ತೆ ಅಲ್ಲಿ ಸುಂಟರ ಗಾಳಿಯ ವಾತಾವರಣ ಏರ್ಪಟ್ಟಿದೆ ಅಂತ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಥವಾ ತಾಸುಗಳಲ್ಲಿ ವಿಪರೀತವಾಗಿ ಸುಂಟರ ಗಾಳಿ ಬರುತ್ತೆ ಅನ್ನೋದು ಗೊತ್ತಾಗತ್ತೆ. ನೋಡ್ತಾ ನೋಡ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ಹಿಮಪಾತ ಉಂಟಾಗತ್ತೆ. ಇಡೀ ಆ ವಿಮಾನ ಸಂಪೂರ್ಣವಾಗಿ ಹಿಮದಿಂದ ಆವೃತ ಆಗತ್ತೆ. ಅಲ್ಲೇ ಇರುವಂತಹ ಲೈಟರ್ನ ಹತ್ತಿಸಿ ನೋಡ್ತಾರೆ. ಹೊರಗಡೆ ಹೋಗ್ಲಿಕ್ಕೆ ಜಾಗದ ಅನಿವಾರ್ಯ ಇರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಆ ವಿಮಾನದ ಗ್ಲಾಸನ್ನು ಜೋರಾಗಿ ಒದಿತಾನೆ. ಅದರಿಂದ ಅವನ ಕಾಲಿಗೆ ವಿಪರೀತವಾಗಿ ಏಟಾಗತ್ತೆ. ಆದ್ರೂ ಅಲ್ಲೊಂದು ರೀತಿಯ ಜಾಗ ಸಿಗುತ್ತೆ. ಅದನ್ನೇ ಕೊರಿತಾ 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 ಏನಾದ್ರು ಅವಕಾಶ ಸಿಗುವುದು ಅಂತ ನೋಡ್ತಾನೆ. ಕೊನೆಗೂ ಅವನಿಗೆ ಹೊರಗೆ ಬರ್ಲಿಕ್ಕೆ ಒಂದು ದಾರಿ ಸಿಗುತ್ತೆ. ಸೂರ್ಯನ ಬೆಳಕು ಕಾಣುತ್ತೆ. ತಕ್ಷಣ ಅವನು ಹೊರಗಡೆ ಬಂದು ಉಳಿದವರೆಲ್ಲರನ್ನೂ ಅಲ್ಲಿಂದ ಬದುಕಿದಂತಹವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅವನ ಕಾಲಿಗೆ ಏಟಾಗಿರುತ್ತೆ. ಬಟ್ ಆ ಏಟಿನ ಯಾವುದೇ ರೀತಿಯ ನೋವು ಅವನಿಗೆ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ವಿಪರೀತವಾದ ಚಳಿಯಿಂದಾಗಿ ಆ ಕಾಲು ಹೆಪ್ಪುಗಟ್ಟಿ ಹೋಗಿರುತ್ತೆ. ಈಗ ಸುತ್ತ ಇರುವಂತಹ ಎಲ್ಲ ಹಿಮವನ್ನ ಸರಿಸಿ ಆ ವಿಮಾನವನ್ನ ಉಳಿದ ಅವಶೇಷವನ್ನೆಲ್ಲ ಬಿಡಿಸ್ತಾರೆ. ಸೊ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ, ನಾವು ಬದುಕಿಗಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ, ಏನಾದ್ರು ನಾವು ಮಾಡಲೇಬೇಕು ಅಂತ. ಹೀಗೆ ಅವರ ದಿನಗಳನ್ನ ದೂಡ್ತಾ ಇರಬೇಕಾದ್ರೆ ಅವರಿಗೆ ಅವರ ಅತಿ ಆತ್ಮೀಯ ಒಬ್ಬವನು ಮತ್ತೆ ಅಲ್ಲಿ ಸತ್ತು ಹೋಗ್ತಾನೆ. ಯಾಕಂದ್ರೆ ಒಂದು ಕಡೆ ಆಹಾರ ಇರಲ್ಲ, ಇನ್ನೊಂದು ಕಡೆ ಏಟಾಗಿರುತ್ತೆ, ಇನ್ನೊಂದು ಕಡೆ ವಿಪರೀತವಾದಂತಹ ಚಳಿ. ಈ ಎಲ್ಲ ಕಾರಣದಿಂದಾಗಿ ಅವನು ಸತ್ತು ಹೋಗ್ತಾನೆ. ಅವನು ತನ್ನ ತಂದೆಗೆ ಒಂದು ಲೆಟರ್ನ ಕೂಡ ಬರೆದಿರ್ತಾನೆ. ಅದನ್ನು ಅವನ ಜೊತೆನೆ ಇಡ್ತಾರೆ. ಮತ್ತೆ ಒಂದು ಸಹಾಯಕ್ಕೆ ಸಿಗ್ಬೋದು ಅಂತ ಅಲ್ಲಿಂದ ಹೊರಡ್ತಾರೆ 4-5 ಜನ ಸೇರ್ಕೊಂಡು. ಬಟ್ ಅಲ್ಲಿ ಕಾಲಿಗೆ ಏಟಾದಂತಹ ಯುವಕ ಅಲ್ಲೇ ಬೀಳ್ತಾನೆ. ಅವನ ಕಾಲಿಗೆ ವಿಪರೀತವಾಗಿ ಗಾಯ ಆಗಿರುತ್ತೆ, ವಿಪರೀತವಾಗಿ ಕೊಳೆಯುವಂತಹ ಸ್ಟೇಜ್ಗೆ ಹೋಗಿರುತ್ತೆ. ಅವರಂತಾರೆ ವಾಪಸ್ ಹೋಗೋಣ ಅಂತ. ಬಟ್ ಅವನಂತಾನೆ ಇಲ್ಲ, ನೀವು ಸಹಾಯಕ್ಕಾಗಿ ಹುಡ್ಕೊಂಡು ಮುಂದೆ ಹೋಗಿ, ನಾನು ವಾಪಸ್ ಹೋಗ್ತೀನಿ ಅಂತ. ಅವನು ವಾಪಸ್ ವಿಮಾನದ ಜಾಗಕ್ಕೆ ಬರ್ತಾನೆ. ಬಟ್ ಎಷ್ಟು ಸುಸ್ತಾಗಿರುತ್ತೆ ಅಂದ್ರೆ ಬಂದ ತಕ್ಷಣನೇ ಎಚ್ಚರ ತಪ್ಪಿ ಬೀಳ್ತಾನೆ. ಅವನಿಗೆ ಗೊತ್ತಾಗುತ್ತೆ ತನ್ನ ಸಾವು ಇನ್ನೇನು ಹತ್ತಿರದಲ್ಲಿದೆ ಅಂತ. ಉಳಿದವರು ಮಾತ್ರ ಮುಂದೆ ಹೋಗ್ತಾನೆ ಇರ್ತಾರೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಇದ್ದಾಗ ಅವರಿಗೆ ದೂರದಲ್ಲಿ ಒಂದು ನದಿ ಕಾಣುತ್ತೆ. ಆ ನದಿಯನ್ನು ನೋಡಿದಾಗ ತುಂಬಾನೇ ಖುಷಿ ಅನ್ಸುತ್ತೆ. ಆ ವಿಮಾನದ ಅವಶೇಷನೂ ಕಾಣುತ್ತೆ. ಅದರಲ್ಲಿ ಆ ಎಂಟೆನ ಬೇಕಾದಂತಹ ವಸ್ತುಗಳನ್ನೆಲ್ಲ ಹುಡುಕ್ತಾರೆ. ಅಲ್ಲಿ ಅವರಿಗೆ ಕೆಲವೊಂದಿಷ್ಟು ಚಾಕೊಲೇಟ್ಗಳು, ಕೆಲವೊಂದಿಷ್ಟು ವೈನ್ ಬಾಟಲ್ಸು, ಹೀಗೆಲ್ಲದೂ ಸಿಗುತ್ತೆ. ಜೊತೆಗೆ ಬ್ಯಾಟ್ರಿ ಕೂಡ ಸಿಗುತ್ತೆ. ಆ ಬ್ಯಾಟ್ರಿಯಿಂದ ಹೊರ ಜಗತ್ತಿಗೆ ಕನೆಕ್ಟ್ ಆಗ್ಲಿಕ್ಕೆ ಬೇಕಾದಂತಹ ರೇಡಿಯೋವನ್ನ ತಗೊಂಡು ಅದನ್ನ ಅವರ ಬುದ್ಧಿವಂತಿಗೆ ತಕ್ಕನಾಗಿ ಅದನ್ನ ರಿಪೇರಿಯನ್ನು ಮಾಡ್ತಾರೆ. ಬಟ್ ಅದಷ್ಟು ಸುಲಭದಲ್ಲಿ ರಿಪೇರಿ ಆಗಲ್ಲ. ಯಾಕೆಂದ್ರೆ ತುಂಬಾನೇ ದೊಡ್ಡ ಕ್ರಾಶ್ ಆಗಿರೋದ್ರಿಂದ ಅದೆಲ್ಲ ಇನ್ಸ್ಟ್ರೂಮೆಂಟ್ ಹಾಳಾಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಆ ಕಾಲಿಗೆ ಏಟಾದಂತಹ ವ್ಯಕ್ತಿಗೆ ದಿನೇ ದಿನೇ ತನ್ನ ಇಡೀ ದೇಹ ಒಂದು ರೀತಿಯ ಗಾಯಗಳಾಗಿ ಅಥವಾ ತನ್ನ ಸಾವು ಹತ್ರ ಬರ್ತಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವನ ಆಹಾರವನ್ನು ತಿನ್ನೋದನ್ನು ನಿಲ್ಲಿಸ್ತಾನೆ. ಯಾಕೆಂದ್ರೆ ಆ ಉಳಿದ ಆಹಾರ ಉಳಿದವರು ತಿನ್ಕೊಂಡು ಬದುಕೊಳ್ಳಿ, ನಾನು ಹೇಗಿದ್ದರೂ ಸಾಯ್ತೀನಿ ಅಂತ. ಜೊತೆಗೆ ಎಲ್ಲ ಸ್ನೇಹಿತರಿಗೆ ಧೈರ್ಯವನ್ನು ತುಂಬುತ್ತಾನೆ. ಇನ್ನೊಬ್ಬ ವ್ಯಕ್ತಿ ಅಲ್ಲಿರುವಂತಹ ಒಂದು ಸ್ಪಂಜಿನ ರೀತಿಯ ಬಟ್ಟೆಯನ್ನು ಹೊಲ್ಕೊಳ್ತಾನೆ. ಅದರೊಳಗಡೆ ಮಲಗಲಿಕ್ಕೆ, ಚಳಿಯಿಂದ ರಕ್ಷಣೆಗೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಬದುಕುವ ಆಸೆ ಇರುತ್ತೆ, ಬಟ್ ದಾರಿ ಗೊತ್ತಿರಲ್ಲ. ಸುಮಾರು 58 ದಿನಗಳು ಇದೇ ರೀತಿಯಲ್ಲಿ ಕಳೆದಿರುತ್ತೆ. ಅವರಿಗೆ ಒಂದು ನ್ಯೂಸ್ ಗೊತ್ತಾಗುತ್ತೆ, ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ಕೊನೆಯದಾಗಿ ಒಂದು ಲಾಸ್ಟ್ ಪ್ಲೇನ್ ಅನ್ನ ಹೆಲ್ಪ್ಗೋಸ್ಕರ ಕಳಿಸ್ತಿದೀವಿ. ಅವ್ರು ಈ ಸಲನೂ ಸಿಗಲಿಲ್ಲ ಅಂದ್ರೆ ನಾವಿನ್ನೂ ಹುಡ್ಕೋ ಪ್ರಯತ್ನವನ್ನು ಮಾಡಲ್ಲ ಅಂತ.
ಇನ್ನೊಂದು ಕಡೆಯಲ್ಲಿ ಆ ವ್ಯಕ್ತಿಗೆ ಸಾವು ಹತ್ರ ಬಂದಿರುತ್ತೆ. ಅವನು ತನ್ನೆಲ್ಲ ಸ್ನೇಹಿತರಿಗೆ ಹೇಳ್ತಾನೆ, ಸೊ ನಾನು ಸತ್ತರೆ ನನ್ನ ದೇಹವನ್ನು ನೀವು ಬಳಸ್ಕೊಳ್ಳಿ, ಆದರೆ ನೀವು ಯಾವುದೇ ಕಾರಣಕ್ಕೂ ಧೈರ್ಯಗೆಡಬೇಡಿ, ನೀವು ಬದುಕಿ ಇಲ್ಲಿಂದ ಹೋಗಲೇಬೇಕು ಅಂತ ಹೇಳಿ ಅವನು ಅಲ್ಲೇ ಸತ್ತು ಹೋಗ್ತಾನೆ. ಸೊ ಎಲ್ಲ ಅವನ ಸ್ನೇಹಿತರಿಗೆ ಒಂದು ರೀತಿಯ ಧೈರ್ಯ ಬರುತ್ತೆ. ಅವನು ಬರೆದಿರ್ತಾನೆ, ನಾನು ದೈಹಿಕವಾಗಿ ಸತ್ತಿರ್ಬೋದು, ಆದರೆ ಮಾನಸಿಕವಾಗಿ ನಿಮ್ಮೆಲ್ಲರಲ್ಲಿ ನಾನು ಬದುಕಿದ್ದೀನಿ, ನಿಮ್ಮೆಲ್ಲರ ಸ್ವಾತಂತ್ರ್ಯದಲ್ಲಿ ನಾನು ಬದುಕಿದ್ದೀನಿ ಅಂತ ಬರೆದಿರ್ತಾನೆ. ಮತ್ತೊಮ್ಮೆ ಧೈರ್ಯವನ್ನು ತಗೊಂಡು ಒಂದಿಷ್ಟು ಜನ ಅದರಲ್ಲಿ ಗಟ್ಟಿ ಇರೋರು ಹೊರಡ್ತಾರೆ. ಹೀಗೆ ಹೊರಟು ಮುಂದೆ ಹೋದಾಗ ಅಲ್ಲೊಂದು ನದಿ ಕಾಣುತ್ತೆ. ಆ ನದಿಯ ಭಾಗಕ್ಕೆ ಹೋಗ್ತಾರೆ. ತುಂಬಾನೇ ದಟ್ಟವಾದಂತಹ ಗುಡ್ಡ ಬೆಟ್ಟಗಳಿಂದ ಆವೃತವಾದಂತಹ ಜಾಗ ಅದಾಗಿರುತ್ತೆ, ಹಿಮದಿಂದ ಆವೃತವಾದಂತಹ ಜಾಗ ಆಗಿರುತ್ತೆ. ಸೊ ಹುಡುಕ್ತಾ 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 ಸಹಾಯಕ್ಕಾಗಿ ಹೋಗ್ತಾನೆ ಇರ್ತಾರೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಸಾಕಷ್ಟು ಕಂದಕಗಳನ್ನ ಏರಿಳಿತಗಳನ್ನ ದಾಟ್ಕೊಂಡು ಹೋಗ್ತಾರೆ. ನದಿಯಲ್ಲಿ ನೀರು ಕುಡಿತಿರ್ತಾರೆ. ಸಡನ್ ಆಗಿ ಒಬ್ಬ ವ್ಯಕ್ತಿ ಕುದುರೆಯಲ್ಲಿ ಕೂತಿದ್ದು ಕಾಣುತ್ತೆ. ಖುಷಿಯಿಂದ ಜೋರಾಗಿ ಕಿರುಚ್ತಾರೆ, ಬಟ್ ಅದು ಅವನಿಗೇನು ಅರ್ಥ ಆಗಲ್ಲ. ತಕ್ಷಣದಲ್ಲಿ ಅವನು ಒಂದು ಲೆಟರ್ ಮತ್ತೆ ಒಂದು ಪೆನ್ಸಿಲ್ ಅನ್ನೇ ಇವ್ರ ಕಡೆಗೆ ಎಸಿತಾನೆ, ಅದರಲ್ಲಿ ಬರೆದು ಕೊಡಿ ಅಂತ. ಸೊ ಇವ್ರು ಬರೀತಾರೆ, ನಾವು ಇಲ್ಲಿದ್ದೀವಿ, ಎಕ್ಸಾಕ್ಟ್ ಆಗಿ ಇಲ್ಲಿದ್ದೀವಿ, ನಮಗೆ ಸಹಾಯ ಬೇಕಾಗಿದೆ ಅಂತ. ಆ ನ್ಯೂಸು ತಕ್ಷಣದಲ್ಲಿ ಅಲ್ಲೇ ಹತ್ರ ಇದ್ದಂತಹ ವಾಯುಸೇನೆಗೆ ತಗೊಂಡು ಕೊಡ್ತಾರೆ. ಎಕ್ಸಾಕ್ಟ್ ಆಗಿ ಅವ್ರು ಎಲ್ಲಿದ್ದಾರೆ, ಅಲ್ಲಿ ಇನ್ನೂ ಜನ ಬದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತಕ್ಷಣದಲ್ಲಿ ಇವರು ಆ ಉಳಿದಂತವನು ಆ ಕುದುರೆ ಮೇಲೆ ಬಂದವನು ಇವ್ರನ್ನೆಲ್ಲ ಕರ್ಕೊಂಡೋಗಿ ಅವರಿಗೆ ಪುಷ್ಕಳವಾಗಿ ಆಹಾರವನ್ನು ಕೊಡ್ತಾನೆ. ಅದನ್ನ ತಿಂದು ತುಂಬಾನೇ ಖುಷಿ ಅನ್ಸುತ್ತೆ. ಸಾಕಷ್ಟು ಜನ ಅಲ್ಲಿ ಟಿವಿ ರಿಪೋರ್ಟರ್ಸ್ಗಳು ಕೂಡ ಬರ್ತಾರೆ ಇವರ ಹತ್ರ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ, ಯಾಕಂದ್ರೆ ತುಂಬಾನೇ ದೊಡ್ಡ ವಿಷಯ ಆಗಿರುತ್ತೆ ಆ ಪ್ರಾಂತ್ಯದಲ್ಲಿ ಆಗಿನ ಕಾಲದಲ್ಲೇನೆ. ಸೊ ಅವರೆಲ್ಲರೂ ಮತ್ತೆ ಆ ಹೆಲಿಕಾಪ್ಟರ್ ನಲ್ಲಿ ಕೂತು ಇನ್ನೇನು ಹೊರಡುವ ಸಂದರ್ಭ ಬಂದಿರುತ್ತೆ. ಎಲ್ಲರೂ ತಮ್ಮ ಹತ್ರ ಉಳಿದುಳಿದ ವಸ್ತುಗಳಿಂದ ರೆಡಿ ಆಗ್ತಾರೆ. ಕೊನೆಗೂ ಅಲ್ಲಿ ಉಳಿದಂತಹ ಬದುಕುಳಿದಂತಹ 16 ಜನಕ್ಕೆ ಸಹಾಯ ಬರುತ್ತೆ. ತುಂಬಾನೇ ಖುಷಿ ಅನ್ಸುತ್ತೆ ಎಲ್ಲರಿಗೂ. ಸೊ ಅಲ್ಲಿ ಬಂದು ಆ ರಕ್ಷಣೆಯಲ್ಲಿ ಅಲ್ಲಿ ಉಳಿದಂತಹ ಎಲ್ಲ ಜನರನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇಡೀ ಆ ನಗರದಲ್ಲಿ ಇವರನ್ನ ಫಸ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು ಅನಿವಾರ್ಯ ಆಗಿರುತ್ತೆ. ಆ ಹಾಸ್ಪಿಟ್ಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಸಾಕಷ್ಟು ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಅಲ್ಲಿ ಸೇರ್ಕೊಂಡಿರ್ತಾರೆ. ಯಾಕೆಂದ್ರೆ ಇವರು 58 ದಿನಗಳ ಕಾಲ ಆ ಜಾಗದಲ್ಲಿ ಆಹಾರವಿಲ್ಲದೆ ಬದುಕಿ ಬಂದಿರೋ ಹೀರೋಗಳಾಗಿರ್ತಾರೆ. ಮನುಷ್ಯನ ಲೈಫ್ನಲ್ಲಿ ಎಂತಹ ಕಷ್ಟ ಬಂದರೂ ಅವನು ಧೈರ್ಯವಾಗಿದ್ರೆ ಅವನು ಬದುಕಿ ಬರ್ಬೋದು ಅನ್ನೋದಕ್ಕೆ ಈ ಸತ್ಯ ಘಟನೆನೇ ಸಾಕ್ಷಿ. ಅವ್ರು ವಾಪಸ್ ಬಂದು ಅವರ ಫ್ಯಾಮಿಲಿಗಳಿಗೆ ಹೋಗ್ದಾನೆ ಮತ್ತೆ ಅವರೆಲ್ಲರೂ ಒಟ್ಟಾಗೆ ಕೂತು ಮಾತಾಡ್ತಿರ್ತಾರೆ. ಯಾಕೆಂದ್ರೆ ಒಂದು ರೀತಿಯ ಬಾಂಡಿಂಗ್ ಅವರಲ್ಲಿ ಬೆಳೆದಿರುತ್ತೆ, ಒಂದು ರೀತಿಯ ಆತ್ಮೀಯತೆಯಲ್ಲಿ ಬೆಳೆದಿರುತ್ತೆ. ಕೊನೆಗೂ ಅಷ್ಟು ದೊಡ್ಡ ಡಿಸಾಸ್ಟರ್ನಿಂದ ಕೆಲವು ಜನಗಳು ಬದುಕಿ ಬರ್ತಾರೆ. ಇಲ್ಲಿಗೆ ಈ ಚಿತ್ರ ಕೊನೆಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.